ರಾಜ್ಯದಲ್ಲಿ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಳವಾಗುತ್ತಿದೆ. ಜೂನ್ 4ರವರೆಗೆ 6,390 ಡೆಂಗ್ಯೂ ಪ್ರಕರಣಗಳು ದೃಢಪಟ್ಟಿದ್ದು, ಡೆಂಗ್ಯೂವಿನಿಂದ ಇಲ್ಲಿಯವರೆಗೆ 6 ಜನರು ಸಾವನ್ನಪ್ಪಿದ್ದಾರೆ. ಈ ರೀತಿ ಡೆಂಗ್ಯೂ ಸೋಂಕು ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಿದ್ದರೂ ರಾಜ್ಯ ಆರೋಗ್ಯ ಇಲಾಖೆ ನಿರ್ಲಕ್ಷ್ಯ ಧೋರಣೆ ಅನುಸರಿಸುತ್ತಿದೆ. ರಾಜ್ಯದ ಪ್ರಮುಖ ಸರ್ಕಾರಿ ಆಸ್ಪತ್ರೆಗಳಾದ ವಿಕ್ಟೋರಿಯಾ ಹಾಗೂ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಎಲ್ಲ ರೋಗಿಗಳಿಗೂ ಒಂದೇ ವಾರ್ಡ್ನಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಡೆಂಗ್ಯೂ ಸೋಂಕಿತರನ್ನು ಮತ್ತು ವಿವಿಧ ಆರೋಗ್ಯ ಸಮಸ್ಯೆ ಎದುರಿಸುತ್ತಿರುವ ರೋಗಿಗಳಿಗೂ ಒಂದೇ ವಾರ್ಡ್ನಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ದ ಫೆಡರಲ್ ಕರ್ನಾಟಕ ರಿಯಾಲಿಟಿ ಚೆಕ್ನಲ್ಲಿ ಬೆಳಕಿಗೆ ರಾಜ್ಯದಲ್ಲಿ ಡೆಂಗ್ಯೂ ಸೋಂಕಿತರಿಗೆ ಪ್ರತ್ಯೇಕ ವಾರ್ಡ್ಗಳನ್ನು ಮೀಸಲಾಗಿಸಿದ್ದು ಪ್ರತ್ಯೇಕ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ಆರೋಗ್ಯ ಇಲಾಖೆ ಹೇಳಿದೆಯಾದರೂ ವಾಸ್ತವದಲ್ಲಿ ಎಲ್ಲಾ ರೋಗಿಗಳಿಗೂ ಒಂದೇ ವಾರ್ಡ್ನಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಡೆಂಗ್ಯೂ ಸೋಂಕಿತರಿಗೆ ಯಾವ ರೀತಿ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ದ ಫೆಡರಲ್ ಕರ್ನಾಟಕ ರಿಯಾಲಿಟಿ ಚೆಕ್ ನಡೆಸಿದ್ದು ಆರೋಗ್ಯ ಇಲಾಖೆಯ ಲೋಪಗಳು ಬೆಳಕಿಗೆ ಬಂದಿವೆ. ಈ ರೀತಿ ಎಲ್ಲ ರೋಗಿಗಳಿಗೆ ಒಂದೇ ವಾರ್ಡ್ನಲ್ಲಿ ಚಿಕಿತ್ಸೆ ನೀಡುವುದು ಅಪಾಯಕಾರಿ ಎಂದು ಖ್ಯಾತ ವೈದ್ಯ ಅಂಜನಪ್ಪ ಅವರು ಹೇಳಿದ್ದಾರೆ. ಈ ರೀತಿ ಎಲ್ಲ ರೋಗಿಗಳಿಗೂ ಒಂದೇ ವಾರ್ಡ್ನಲ್ಲಿ ಚಿಕಿತ್ಸೆ ನೀಡುವುದರಿಂದ ಉಳಿದ ರೋಗಿಗಳಿಗೂ ಸಮಸ್ಯೆ ಆಗಲಿದೆ ಎಂದಿದ್ದಾರೆ. ನಾನೊಬ್ಬ ವೈದ್ಯನಾಗಿ ಡೆಫಿನೆಟ್ಲಿ ಈಸ್ ಎ ಸೋರ್ಸ್ ಆಫ್ ಇನ್ಫೆಕ್ಷನ್. ಪಕ್ಕದಾಗಿರೋನಿಗೆ ಸೊಳ್ಳೆಗಳು ಇದ್ದೇ ಇರ್ತವೆ. ನೀವು ಈ ಹಾಸ್ಪಿಟ್ಲಿಗೆ ನಾವು ಹೋಗಿ ಎಲ್ಲ ನಾವು ಹೋಗಿ ಅವ್ನ್ ಕಡಿದು ಅಷ್ಟೇ ಸಾಕು ಸೋರ್ಸು. ಒಬ್ಬ ಪಾಸಿಟಿವ್ ಪೇಷಂಟ್ ನ ಈ ಮಸ್ಕಿಟೋ ಬೈಟ್ ಮಾಡಿದ್ರೆ ಅದನ್ನೇ ಕ್ಯಾರಿ ಮಾಡುತ್ತೆ. ಅದಾದ್ಮೇಲೆ ಬೇರೆಯವ್ರಿಗೆ ಒಂದು ಅಲ್ಲೇ ಇರ್ತಾವ ಸೊಳ್ಳೆಗಳು ಕಡಿಯೋದ್ರಿಂದ ಡೆಫಿನೆಟ್ಲಿ ಯಾವ ಕೋವಿಡ್ ಟೈಮ್ ನಲ್ಲಿ ನಾವು ಬೇರೆ ಅದಕ್ಕೆ ಒಂದು ಸೆಪರೇಟ್ ವಾರ್ಡ್ ಮಾಡಿದ್ವಲ್ಲ, ಅದೇ ರೀತಿ ಇಲ್ಲೂ ಕೂಡ ಎಲ್ಲ ಒಂದ್ ಕಡೆ ಮೆಡಿಕಲ್ ಕಾಲೇಜ್ನೊಳಗೆ ಈ ಫೆಸಿಲಿಟಿ ಇರುತ್ತೆ. ಮೆಡಿಕಲ್ ವಾರ್ಡ್, ಸರ್ಜಿಕಲ್ ವಾರ್ಡ್, ಗೈನಿಕ್ ವಾರ್ಡ್. ಮೆಡಿಕಲ್ ವಾರ್ಡ್ ನಲ್ಲೇ ಎಕ್ಸ್ಕ್ಲೂಸಿವ್ಲಿ 116 ಬೆಡೆಡ್ ವಾರ್ಡ್ ನ ಅದಕ್ಕೆ ಇಡಬೇಕು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.